ಸ್ನೇಹಿತರೆ, ನಾನು ರಮೇಶ್ ಉಡುಪಿ. ನಾವು ಬೇರೆಯವರನ್ನು ಅತಿಯಾಗಿ ನಂಬಿದರೆ ಅವರು ನಮ್ಮನ್ನು ಹೇಗೆ ಕೈಗೊಂಬೆಯಾಗಿ ಮಾಡುತ್ತಾರೆ ಎಂಬುದಕ್ಕೆ ಇದೊಂದು ಸಣ್ಣ ಸ್ಟೋರಿ. ಅರಣ್ಯವೊಂದರ ಅಂಚಿನಲ್ಲಿ ಶ್ರಾವಣ ಎಂಬ ಹಳ್ಳಿ ಇತ್ತು. ಆ ಹಳ್ಳಿಯ ಅತಿ ದೊಡ್ಡ ಆಕರ್ಷಣೆ ಏನೆಂದರೆ ಅಲ್ಲಿ ಎಲ್ಲರಿಗೂ ಗೆಳೆಯನಾದ ಒಂದು ಮಂಗ ಇತ್ತು. ಆ ಮಂಗನ ಹೆಸರು ಬುದ್ಧಿ ಎಂದು. ಬುದ್ಧಿ ದೊಡ್ಡ ಕಣ್ಣುಗಳು, ಲವಲವಿಕೆಯ ಹರಟೆ, ಮತ್ತೊಂದೆಡೆ ಎಲ್ಲರ ಸಹಾಯಕ್ಕೆ ನಿಲ್ಲುವ ಒಬ್ಬ ಒಳ್ಳೆಯ ಜೀವಿಯಾಗಿತ್ತು. ಹಳ್ಳಿಯ ಮಕ್ಕಳಿಗೆ ಆಟವಾಡಿಸಲು, ವಯಸ್ಸಾದವರಿಗೆ ಹಣ್ಣು ತಂದು ಕೊಡುತ್ತಿತ್ತು. ಅರಣ್ಯದಲ್ಲಿ ಯಾರು ದಾರಿ ತಪ್ಪಿದರೂ ಕೂಡ ಬುದ್ಧಿಯೇ ಮಾರ್ಗದರ್ಶಿ. ಒಂದು ದಿನ ಆ ಹಳ್ಳಿಗೆ ಬಯಲೂರಿನಿಂದ ನಾಗಪ್ಪ ಎಂಬ ವ್ಯಾಪಾರಿ ಬಂದ. ಅವನು ಚಾಲಾಕಿ ಮತ್ತು ಹಣದ ಆಸೆಯೊಳಗೆ ಬದುಕುತ್ತಿದ್ದ. ಬುದ್ಧಿಯನ್ನು ನೋಡಿದ ಆ ಕೂಡಲೇ ಅವನು ಪ್ಲಾನ್ ಮಾಡ್ತಾನೆ. ಈ ಮಂಗನನ್ನು ಬಳಸಿಕೊಂಡು ನಾನು ತುಂಬಾ ಹಣ ಸಂಪಾದಿಸಬಹುದು ಎಂದು. ಅವನು ಮಂಗನೊಂದಿಗೆ ಸ್ನೇಹ ಮಾಡಿಕೊಳ್ಳುತ್ತಾನೆ. ಬುದ್ಧಿಯು ಯಾವತ್ತೂ ಎಲ್ಲರೊಂದಿಗೆ ಒಳ್ಳೆಯದಾಗಿ ಮಾತನಾಡುತ್ತಾ ಇರುವುದರಿಂದ ನಾಗಪ್ಪನನ್ನು ಸಹ ನಂಬಿಬಿಡುತ್ತಾನೆ. ದಿನಗಳು ಸಾಗುತ್ತಾ ಹೋಗುತ್ತವೆ. ನಾಗಪ್ಪ ಬುದ್ಧಿಗೆ ಬಿಸ್ಕೆಟ್, ಹಣ್ಣು ಕೊಟ್ಟು ಸುತ್ತಾಡಿಸುತ್ತಿದ್ದ. ಮಂಗನ ಮನಸ್ಸಿಗೆ ಇವನು ನನ್ನ ಒಳ್ಳೆಯ ಗೆಳೆಯ ಎಂಬ ಭಾವನೆ ಬಂದು ಹೋಯಿತು. ಒಂದು ದಿನ ನಾಗಪ್ಪ ಮಂಗನಿಗೆ ಹೇಳುತ್ತಾನೆ, ಬುದ್ಧಿ, ಹಳ್ಳಿಯ ಆ ತೆಂಗಿನ ತೋಟದಲ್ಲಿ ಚೆನ್ನಾಗಿದ್ದ ಹಣ್ಣುಗಳಿವೆ. ಅವುಗಳನ್ನು ತಂದರೆ ನಾನು ನಿನಗೆ ಹೆಚ್ಚು ಬಿಸ್ಕೆಟ್ ಕೊಡ್ತೀನಿ ಎಂದನು. ಬುದ್ಧಿ ತಕ್ಷಣ ಒಪ್ಪಿಕೊಂಡ. ದಿನದಿಂದ ದಿನಕ್ಕೆ ಬುದ್ಧಿಯು ತೋಟದಿಂದ ತೆಂಗಿನಕಾಯಿ, ಬಾಳೆಹಣ್ಣು, ಮಾವು ತಂದು ಕೊಡುತ್ತಿತ್ತು. ಆದರೆ ಈ ಎಲ್ಲಾ ಹಣ್ಣುಗಳನ್ನು ನಾಗಪ್ಪ ಹಳ್ಳಿಯ ಹೊರಗಿನ ಮಾರುಕಟ್ಟೆಗೆ ಮಾರಿ ಹಣ ಸಂಪಾದಿಸುತ್ತಿದ್ದ. ಈ ವಿಷಯ ಬುದ್ಧಿಗೆ ಗೊತ್ತಿರಲಿಲ್ಲ. ಒಂದೆರಡು ತಿಂಗಳು ಹೋದ ಮೇಲೆ ನಾಗಪ್ಪ ಬುದ್ಧಿಗೆ ಹೇಳುತ್ತಾನೆ, ಈಗ ನಾನೊಂದು ದೊಡ್ಡ ಪ್ರದರ್ಶನದಲ್ಲಿ ನಿನ್ನನ್ನು ತೋರಿಸಬೇಕು. ಜನ ನಿನ್ನ ನೃತ್ಯ ನೋಡುವುದು, ಮಾತು ಕೇಳುವುದು ಇಷ್ಟಪಡ್ತಾರೆ. ನೀನು ನನ್ನ ಜೊತೆ ಬಾ, ನಾನು ನಿನ್ನ ಹೆಸರನ್ನು ಹರಡಿಸ್ತೀನಿ ಎಂದನು. ಬುದ್ಧಿಗೆ ಖುಷಿಯಾಯಿತು. ನಾನು ಹೆಸರುವಾಸಿ ಆಗ್ತೀನಿ ಅಂದರೆ ನನಗೆ ಎಷ್ಟು ಸಂತೋಷ ಅಂತ ಭಾವಿಸಿದ. ಅದೊಂದು ಸೋಮವಾರದ ದಿನ. ನಾಗಪ್ಪ ಬುದ್ಧಿಯನ್ನು ಒಂದು ಚಿಕ್ಕ ಪಂಜರದೊಳಗೆ ಹಾಕಿ ಬಸ್ಸಿನಲ್ಲಿ ಬಯಲೂರಿಗೆ ಕರೆದುಕೊಂಡು ಹೋದ. ಬುದ್ಧಿಗೆ ಸ್ವಲ್ಪ ಭಯವಾಯಿತು. ಈ ಪಂಜರ ಏಕೆ ಬೇಕು ಅಂತ. ಆದರೆ ನಂಬಿಕೆಯಿಂದ ಹೋದ. ಬಯಲೂರಿನಲ್ಲಿ ಬುದ್ಧಿಯನ್ನು ಬೀದಿಯಲ್ಲಿ ಹೆಜ್ಜೆ ಹಾಕಿಸಿ ತಮಟೆ ವಾದ್ಯಗಳೊಂದಿಗೆ ಮಿಂಚಿಸುತ್ತಲೇ ಜನರ ಮುಂದೆ ನೃತ್ಯ ಮಾಡಿಸುತ್ತಿದ್ದ. ಜನ ನಗುತ್ತಾ ಬಿಸ್ಕೆಟ್ ಎಸೆದು ಹಣ ಎಸೆಯುತ್ತಿದ್ದರು. ಆದರೆ ಮಂಗನ ಕಣ್ಣುಗಳಲ್ಲಿ ಆನಂದವಿಲ್ಲ. ಕೆಲವು ದಿನಗಳು ಕಳೆದ ಮೇಲೆ ಬುದ್ಧಿ ಅರ್ಥ ಮಾಡಿಕೊಳ್ಳುತ್ತಾನೆ, ನಾನು ಒಂದು ಆಟದ ಗೊಂಬೆಯಾಗಿ ಬಿಟ್ಟಿದ್ದೇನೆ ಎಂದು. ಕಾಲಕಾಲಕ್ಕೆ ಬುದ್ಧಿಯ ಬಾಯಲ್ಲಿ ಬಿಸ್ಕೆಟ್ ಕಡಿಮೆ ಆಯಿತು. ಬುದ್ಧಿಯು ನಾಗಪ್ಪನನ್ನು ಕೇಳಿದಾಗ ನಾಗಪ್ಪ ಕೋಪಗೊಂಡು ಹೇಳುತ್ತಾನೆ, ನಿನ್ನ ಬಾಯಿಗೆ ನನ್ನ ಹಣ ಹೋಗುತ್ತಿದೆ. ಕೆಲಸ ಮಾಡಿದರೆ ಮಾತ್ರ ಊಟ, ಇಲ್ಲ ಅಂದರೆ ಇಲ್ಲ ಎಂದು. ಬುದ್ಧಿ ಬೇಜಾರಾಗಿ ಕೂತುಬಿಟ್ಟು ನಂಬಿಕೆ ಹೆಸರಿನಲ್ಲಿ ತನ್ನನ್ನು ಬಳಸಿಕೊಳ್ಳಲಾಗುತ್ತಿದೆ ಅನಿಸಿತು. ಅವನು ಬಹುಶಃ ಮೊದಲ ಬಾರಿಗೆ ಮನಸ್ಸಿನಲ್ಲಿ ಮಾನವನ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡ. ಒಂದು ರಾತ್ರಿ ಬುದ್ಧಿ ಪಂಜರದ ಬೀಗವನ್ನು ಬಾಯಿಯಿಂದ ತೆರೆದು ಅರಣ್ಯ ಕಡೆ ಓಡುತ್ತಾನೆ. ದಾರಿ ಮರೆಯಾಗಿ ಭಯ ಇದ್ದರೂ ತನ್ನ ಹಳ್ಳಿಯ ನೆನಪುಗಳು ತಾನಾಗಿಯೇ ದಾರಿ ತೋರಿಸುತ್ತಿದ್ದವು. ಬಹುದಿನಗಳ ತವಕದ ನಂತರ ಬುದ್ಧಿಯು ತಾನು ಹುಟ್ಟಿದ ಹಳ್ಳಿಗೆ ತಲುಪುತ್ತಾನೆ. ಹಳ್ಳಿಯ ಜನರು ಆತನನ್ನು ನೋಡಿ ಚಂದವಾಗಿ ಅಪ್ಪುಗೆ ಮಾಡಿದರು. ಮಕ್ಕಳ ಚೀರಿಗೆ, ದೊಡ್ಡವರ ಕಣ್ಣೀರಿನಿಂದ ಬುದ್ಧಿ ಮತ್ತೆ ಜೀವಂತವಾಯಿತು. ಆದರೆ ಈ ಬಾರಿ ಅವನು ಬದಲಾಗಿದ್ದ. ಅವನು ಎಲ್ಲರಿಗೂ ಮಿತ್ರತ್ವದಲ್ಲಿದ್ದರೂ ಯಾರ ಮೇಲೂ ಅಂಧ ನಂಬಿಕೆ ಇಡುತ್ತಿರಲಿಲ್ಲ. ಆತನು ಮಕ್ಕಳಿಗೆ ಕತೆ ಹೇಳುತ್ತಿದ್ದ. ನಮ್ಮ ಬದುಕಿನಲ್ಲಿ ನಂಬಿಕೆಗೆ ಮೌಲ್ಯವಿದೆ.
ಆದರೆ ಕಣ್ಣು ಮುಚ್ಚಿದ ನಂಬಿಕೆ ನಮ್ಮನ್ನು ನಾಶ ಮಾಡಬಾರದು. ಎಲ್ಲರಿಗೂ ಸಹಾಯ ಮಾಡಿ, ಆದರೆ ಎಷ್ಟು ಸಹಾಯ ಮಾಡುತ್ತಿರುವೆ, ಯಾರಿಗೆ ಮಾಡುತ್ತಿದ್ದೀಯೋ ಅದನ್ನು ಕೂಡ ಅಧ್ಯಯನ ಮಾಡುತ್ತಿರು. ಹೀಗೆ ಬುದ್ಧಿಯ ಕತೆ ಹಳ್ಳಿಯಲ್ಲಿ ಮರಳಿ ಪುನರ್ಜೀವಿತಗೊಂಡಿತು. ಆದರೆ ಅವನು ಎಲ್ಲಿಗೆ ಬೇಕಾದರೂ ಹೋಗಬಹುದು ಎಂಬ ಭಾವನೆ ಇಟ್ಟುಕೊಂಡ. ಸ್ನೇಹಿತರೆ, ನಂಬಿಕೆ ಮಹತ್ವದ್ದು. ಆದರೆ ಅಂಧ ನಂಬಿಕೆಗೆ ಬಲಿಯಾದರೆ ಅದು ದುಃಖ ತರುತ್ತದೆ. ಸಹಾಯ ಮಾಡುವಾಗ ಯೋಗ್ಯ ವ್ಯಕ್ತಿಗೆ ಸಹಾಯ ಮಾಡಬೇಕು. ಇಲ್ಲ ಅಂದರೆ ಅವರು ನಿನ್ನ ಸಹಾಯವನ್ನು ದುರುಪಯೋಗ ಮಾಡಬಾರದು. ಹೊರಗಿನ ಚೆಲುವಿಗೆ ಮೋಸ ಹೋಗಬೇಡಿ. ಒಳಗಿನ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನೇ ಮೊದಲು ನೋಡಿ. ಪಾಠಗಳನ್ನು ಬದುಕಿನಿಂದ ಕಲಿಯಬೇಕು, ಏಕೆಂದರೆ ಪ್ರತಿಯೊಬ್ಬನಿಗೂ ತಮ್ಮದೇ ಆದ ಪಾಠ ಇರುತ್ತದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ರಮೇಶ್ ಉಡುಪಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರೆಯಬೇಡಿ. ಧನ್ಯವಾದ.